ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. 2026 ಮಕರ ರಾಶಿಯವರ ಯೋಗ ಫಲ ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಸಮಯ. ಜನ್ಮಾತ್ ಷಷ್ಠ, ಸಪ್ತಮ ಹಾಗೂ ಅಷ್ಟಮ ಈ ಸ್ಥಾನಗಳಿಗೆ ಗುರು ಸಂಚಾರ ಮಾಡುವಂತಹ ಕಾಲ. ಮಧ್ಯದಲ್ಲಿ ಸಪ್ತಮಕ್ಕೆ ಬಂದಾಗ ಉತ್ತಮ ಗುರುಬಲವನ್ನು ನೀವು ಕಾಣುವಂತಹ ಕಾಲ. ಅಂದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಅತ್ಯುತ್ತಮವಾದಂತಹ ಗುರುಬಲ. ಪೂರ್ಣ ದೃಷ್ಟಿಯಿಂದ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ. ಅದರಲ್ಲಿಯೂ ಕೂಡ ಉಚ್ಚ ಸ್ಥಾನಗತನಾದಂತಹ ಗುರು. ಆವಾಗ ಅತಿಯಾದ ಶುಭವನ್ನೇ ನೀವು ಕಾಣ್ತೀರಿ. ಪ್ರಾರಂಭದ ಹಂತದಲ್ಲಿ ದಾರಾಪುತ್ರ ವಿರೋಧ, ಅಂದರೆ ಪತ್ನಿ ಹಾಗೂ ಮಕ್ಕಳ ವಿರೋಧ, ಹೆಂಗಸರಾದರೆ ಗಂಡ ಮತ್ತು ಮಕ್ಕಳ ವಿರೋಧ, ಸ್ವಜನೈಹಿ ಕಲಹ, ಬಂಧು ಬಾಂಧವರಲ್ಲಿ ನಮ್ಮ ಜನರು ಅಂತ ನಾವೇನು ತಿಳ್ಕೊಂಡಿದ್ದೇವೆ ಅವರಲ್ಲಿ ಕಲಹ, ಹಾಗೂ ವ್ರಣಬಾಧೆ. ಯಾವುದಾದ್ರೂ ಒಂದು ಗಾಯ ಉಂಟಾಗಿ ದೇಹದಲ್ಲಿ ಅದು ಬಹಳ ಸಮಯದ ತನಕ ಬಾಧಿಸ್ತಾ ಇರುತ್ತೆ, ಗುಣಮುಖವಾಗುವುದೇ ಇಲ್ಲ. ಚೋರಬಾಧೆ ಮತ್ತು ಅಗ್ನಿ ದುರಂತ ಇತ್ಯಾದಿ ಯೋಗ ಫಲಗಳನ್ನು ಆ ಸಮಯದಲ್ಲಿ ಹೇಳಿದ್ದಾರೆ ಷಷ್ಠದ ಗುರುವಿನ ಕಾರಣದಿಂದ. ಹಾಗೆ ಗುರುಜನರಲ್ಲಿ ವಿರೋಧ ಎನ್ನುವಂಥದ್ದು ಕೂಡ ನೀವು ಕಾಣಬಹುದು. ಯಾರು ನಿಮಗೆ ಮಾರ್ಗದರ್ಶಕರಾಗಿದ್ದಾರೋ ಅವರಲ್ಲಿಯೇ ಒಂದು ಮನಸ್ತಾಪ, ವಿರೋಧವನ್ನು ಕಟ್ಟಿಕೊಳ್ಳುವ ಕಾಲವು ಅದಾಗಿದೆ. ಆ ನಂತರ ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಸಪ್ತಮದ ಗುರುವಿನ ಕಾರಣದಿಂದ ಒಳ್ಳೆಯ ಶುಭ ಯಾತ್ರೆ, ಉತ್ತಮವಾದಂತಹ ಆರೋಗ್ಯ, ಅಭೀಷ್ಟ ಕಾರ್ಯಸಿದ್ಧಿ ಹಾಗೂ ಉತ್ತಮವಾದ ಶಯನ ಸುಖ ಎನ್ನುವಂತಹ ಯೋಗವನ್ನು ನೀವು ಕಾಣ್ತೀರಿ. ಮದುವೆಗೆ ಯಾರೆಲ್ಲ ಪ್ರಯತ್ನಿಸ್ತಾ ಇದ್ದೀರಿ ಈ ಕಾಲ ಅತ್ಯಂತ ಒಳ್ಳೆಯದು. ಗುರುಬಲ ಉತ್ತಮವಾಗಿರುವಂತಹ ಕಾಲ. ಆದ್ದರಿಂದ ಗೃಹ ನಿರ್ಮಾಣ, ಮದುವೆ ಮೊದಲಾದ ಮಂಗಳ ಕಾರ್ಯಗಳು ಹಾಗೂ ಯಾವುದಾದ್ರೂ ಹೊಸತಾಗಿ ವ್ಯವಹಾರ ಉದ್ಯೋಗಗಳನ್ನು ಪ್ರಾರಂಭ ಮಾಡುವುದಿದ್ದರೂ ಅದಕ್ಕೂ ಕೂಡ ಇದು ಸುಕಾಲವೇ ಆಗಿದೆ. ಆ ನಂತರ ಅಷ್ಟಮಕ್ಕೆ ಗುರುವಿನ ಪ್ರವೇಶವಾಗುತ್ತೆ ಅಕ್ಟೋಬರ್ ನಂತರ. ಚೋರಬಾಧೆ, ರಾಜಭೀತಿ, ಸರ್ವದಾ ಕ್ಲೇಶ, ನಿಷ್ಠೂರ, ಕ್ರೋಧ ಹಾಗೂ ಬಂಧನ ಮತ್ತು ವ್ಯಾಧಿ ಬಾಧೆ ಎನ್ನುವುದಾಗಿ ಹೇಳ್ತಾರೆ. ಆಚಾರ, ವಿಚಾರ, ವ್ಯವಹಾರ ಇವುಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಟುಕೊಂಡರೆ ಈ ಕಾಲದಲ್ಲಿ ಹೇಳಿದ ಫಲಗಳಿಂದ ನೀವು ದೂರ ಉಳಿದು ಅಲ್ಲಿಯೂ ಕೂಡ ಶುಭವನ್ನೇ ಕಾಣಬಹುದಾಗತ್ತೆ. ಆದರೆ ನಿಮಗೆ ಅತ್ಯಂತ ಅನುಕೂಲ ಯಾವುದು ಕೇಳಿದರೆ, ವರ್ಷಪೂರ್ತಿಯಾಗಿ ಶನಿ ತಾನು 3ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ, ಸಾಹಸ ಕ್ಷೇತ್ರದಲ್ಲಿ. ಇದರ ಕಾರಣದಿಂದ ಸ್ತ್ರೀಭೋಗ, ಮನಸ್ಸೌಖ್ಯ, ಯತ್ನ ಕಾರ್ಯಸಿದ್ಧಿ ಎನ್ನುವಂತಹ ಒಳ್ಳೆಯ ಫಲಗಳು ಹಾಗೂ ಯಾರೆಲ್ಲ ಸಂತಾನಾಪೇಕ್ಷಿಗಳೋ ಅವರಿಗೆಲ್ಲ ಸಂತಾನ ಪ್ರಾಪ್ತಿ, ಉತ್ತಮವಾದಂತಹ ಆರೋಗ್ಯ ಎನ್ನುವಂಥದ್ದು 3ನೆಯ ಮನೆಯ ಶನಿಯ ಕಾರಣದಿಂದ ನೀವು ಅನುಭವಿಸುವ ಯೋಗ ಫಲಗಳು. ವರ್ಷಪೂರ್ತಿಯಾಗಿ ಇದನ್ನು ನೀವು ಕಾಣುತ್ತೀರಿ. ರಾಹುಕೇತುಗಳ ಕಾರಣದಿಂದ ಮೊದಲಿಗೆ ದ್ವಿತೀಯ ಸ್ಥಾನದಲ್ಲಿ ಇರ್ತಾನೆ ರಾಹು. ವರ್ಷದ ಕೊನೆಯ ಭಾಗದಲ್ಲಿ ಜನ್ಮರಾಶಿಗೆ ಬರ್ತಾನೆ. ಹಾಗೂ ಅಷ್ಟಮದ ಕೇತು ಕೊನೆಗೆ ಸಪ್ತಮಕ್ಕೆ ಬರುವವನಿದ್ದಾನೆ. ಇವರ ಕಾರಣದಿಂದ ಧನಹಾನಿ ಮತ್ತು ರೋಗಬಾಧೆ ಎನ್ನುವಂತಹ ಯೋಗ ಫಲಗಳಿದ್ದಾವೆ. ಬಹುತೇಕ ಗಮನಿಸಿದಾಗ 40ರಿಂದ 50 ಭಾಗ ಶುಭ ಫಲಗಳು, ಉಳಿದ ಭಾಗ ಅಶುಭ ಫಲಗಳು ಅಂತ ಮಕರ ರಾಶಿಯವರು ಇಟ್ಟುಕೊಂಡ್ರೆ, ಆ ಅಶುಭ ನಿವಾರಣೆಗೆ ಬೇಕಾಗಿ ಶ್ರೀಮತ್ ಚಂಡಿಕಾ ದುರ್ಗಾರಾಧನೆ ಇದು ಅತ್ಯಂತ ಶ್ರೇಯಸ್ಸು. ಚಂಡಿಕಾ ಮಂತ್ರಾನುಷ್ಠಾನ, ಚಂಡಿಕಾ ಪಾರಾಯಣ ಅಥವಾ ಚಂಡಿಕಾ ಹವನ, ಚಂಡಿಕಾ ಕ್ಷೇತ್ರ ಸಂದರ್ಶನ ಈ ಎಲ್ಲ ವಿಧಾನಗಳಿಂದ ಮಕರ ರಾಶಿಯವರು ನಿಮಗೆ ಇರಬಹುದಾದ ಒಂದಷ್ಟು ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಅನುಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜೊತೆಗೆ ಶ್ರೀ ಚಂಡಿಕೆಯ ಪೂರ್ಣಾನುಗ್ರಹ ವರ್ಷಪೂರ್ತಿಯಾಗಿ ನಿಮ್ಮನ್ನು ಕಾಪಾಡುತ್ತದೆ. ಈ ರೀತಿಯಾಗಿ 2026 ಮಕರ ರಾಶಿಯವರಿಗೆ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.